ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ಚಳಿಗಾಲದಲ್ಲಿ ಫ್ರೆಶ್ ಆಗಿ ಬಟಾಣಿ ಬಂದಿರುತ್ತೆ, ಹಾಗಾಗಿ ನಾನು ಬಟಾಣಿಯಿಂದ ಮಾಡಿರೋಂಥ 4 ಸ್ಪೆಷಲ್ ಅದ್ಭುತವಾದ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಅದು ಕೂಡ 100% ರೆಸ್ಟೋರೆಂಟ್ನ ಸ್ಟೈಲ್ನಲ್ಲಿ. ಅದು ಯಾವ್ಯಾವುದು ಅಂದರೆ, ಎಲ್ಲದಕ್ಕಿಂತ ಮುಂಚೆ ನಾನು ಪನ್ನೀರ್ ಬಟಾಣಿ ಮಸಾಲ, ಹಾಗೆಯೇ ಆಲೂಗಡ್ಡೆ ಬಟಾಣಿ ಮಸಾಲ, ಮಶ್ರೂಮ್ ಬಟಾಣಿ ಮಸಾಲ ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಸಾಗು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂಥ ಮೊದಲನೇ ರೆಸಿಪಿ ಡಾಬಾ ಸ್ಟೈಲ್ ಪನ್ನೀರ್ ಬಟಾಣಿ ಮಸಾಲ, ಅಂದರೆ ಮಟರ್ ಪನ್ನೀರ್ ಅಂತ ಕೂಡ ಕರೀತಾರೆ. ಈ ಪನ್ನೀರ್ ಮಸಾಲ ಗ್ರೇವಿಗೆ ಈ ಸೀಸನಲ್ಲಿ ಫ್ರೆಶ್ ಆಗಿ ಸಿಗುವಂಥ ಬಟಾಣಿಯನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈ ಪನ್ನೀರ್ ಬಟಾಣಿ ಮಸಾಲವನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ಈ ಪನ್ನೀರ್ ಮಸಾಲ ಗ್ರೇವಿಯನ್ನು ಮಾಡೋದಕ್ಕೆ ನಾನು 200 ಗ್ರಾಮ್ ಅಷ್ಟು ಪನ್ನೀರ್ನ ತಗೊಂಡಿದ್ದೀನಿ. ಈ ಪನ್ನೀರ್ನ ನಾನು ಈ ರೀತಿಯಾಗಿ ದೊಡ್ಡದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. 1/4 ಚಮಚದಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ, ಚಿಟಿಕೆಯಷ್ಟು ಅರಿಶಿನ. ಈ 3 ಚೆನ್ನಾಗಿ ಪನ್ನೀರ್ಗೆ ಹೊಂದ್ಕೊಳ್ಬೇಕು ಎಲ್ಲ ಕಡೆ. ಹಾಗಾಗಿ ನಾನು ಈ ರೀತಿಯಾಗಿ ಹಾರಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲದಕ್ಕೂ ಚೆನ್ನಾಗಿ ಹತ್ಕೊಂಡಿದೆ. ಈಗ ಇದನ್ನು ನಾವು 10 ರಿಂದ 15 ನಿಮಿಷಗಳ ಕಾಲ ನೆನೆ ಇಡಬೇಕಾಗುತ್ತೆ. ಪನ್ನೀರ್ ನೆನೆಯೋವರೆಗೂ ನಾನೊಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಕಡಾಯಿಗೆ ನಾನು 2 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಚಮಚದಷ್ಟು ಬೆಳ್ಳುಳ್ಳಿ, 1 ಚಮಚದಷ್ಟು ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ, 1-2 ಹಸಿಮೆಣಸಿನ್ಕಾಯಿ. ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಇದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ರೀತಿಯಾಗಿ ನಾನು ಸ್ಲೈಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಬಣ್ಣ ಬದಲಾಗೋ ಥರ ನಾವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಈಗ ಇದಕ್ಕೆ ನಾನು ಟೊಮ್ಯಾಟೊನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಈ ರೀತಿಯಾಗಿ ಸ್ಲೈಸ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ತಾ ನಾನು ಇದಕ್ಕೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ, ಆಗ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗುತ್ತೆ. ಉಪ್ಪನ್ನ ಸೇರಿಸಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಲಿಡ್ನ ಕ್ಲೋಸ್ ಮಾಡಿ ನಾವು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಫ್ಲೇಮ್ನ ಲೋ ಆಗಿಟ್ಟಿರಿ. ಈಗ ನೋಡಿ, 5 ನಿಮಿಷಗಳ ಕಾಲ ಆಗಿದೆ. ಟೊಮ್ಯಾಟೊ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಈಗ ನಾವು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೋದು. ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಲ್ಲ ಫ್ರೈ ಮಾಡ್ಕೊಂಡಿರೋಂಥ ಪದಾರ್ಥಗಳನ್ನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು 2-3 ಚಮಚದಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದನ್ನು ನಾವು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ನಾವು ಈ ಮಸಾಲ ಪೇಸ್ಟ್ನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಈ ಮಸಾಲ ಪೇಸ್ಟ್ನ ನಾವು ಇದೇ ಮಿಕ್ಸರ್ ಜಾರ್ನಲ್ಲೇ ತೆಗೆದಿಟ್ಕೊಳ್ಳೋಣ. ನೋಡಿ, ಎಷ್ಟು ಸಣ್ಣಗೆ ಪೇಸ್ಟ್ ಆಗಿದೆ. ಈಗ ಪನ್ನೀರ್ ಕೂಡ ಚೆನ್ನಾಗಿ ನೆಂದಿದೆ, 15 ನಿಮಿಷಗಳ ಕಾಲ ಆಗಿದೆ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಒಂದು ಪ್ಯಾನ್ನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂದರೆ ತುಪ್ಪವನ್ನು ಕೂಡ ನೀವು ಬಳಸ್ಕೊಳ್ಬೋದು. ಬೆಣ್ಣೆ ಪೂರ್ತಿಯಾಗಿ ನಾವು ಕರಗಿಸ್ಕೊಳ್ಬೇಕು. ಮೊದಲು ಬೆಣ್ಣೆ ಪೂರ್ತಿಯಾಗಿ ಕರಗಿದ ಮೇಲೆ ನಾನು ಒಂದೊಂದೇ ಪನ್ನೀರ್ಗಳನ್ನ ನಾನು ಈ ರೀತಿಯಾಗಿ ಇಟ್ಕೊಳ್ತಾ ಹೋಗ್ತೀನಿ. ಒಂದರ ಪಕ್ಕ ಒಂದು ಇಟ್ಕೊಳ್ತಾ ಹೋಗೋಣ. ಇದನ್ನು ಒಂದು 2 ನಿಮಿಷಗಳ ಕಾಲ ಹಾಗೇನೆ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಒಂದ್ಸಲ 1-2 ನಿಮಿಷ ಆದಮೇಲೆ ನಾವು ಇದನ್ನು ಇನ್ನೊಂದು ಸೈಡ್ಗೆ ನಾವು ಈ ರೀತಿಯಾಗಿ ಫ್ಲಿಪ್ ಮಾಡ್ಕೊಳ್ಬೇಕಾಗುತ್ತೆ. 2 ಸೈಡ್ಗೂ ಚೆನ್ನಾಗಿ ಫ್ಲಿಪ್ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಈ ಪನ್ನೀರ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಇದನ್ನು ನಾವು ಗ್ರೇವಿ ಒಳಗಡೆ ಹಾಕಿದಾಗ ತುಂಬ ಒಳ್ಳೆ ಟೇಸ್ಟ್ ಆಗುತ್ತೆ. ಗ್ರೇವಿ ಅಷ್ಟೇ ಅಲ್ಲ, ಪನ್ನೀರ್ ಕೂಡ ತುಂಬ ಚೆನ್ನಾಗುತ್ತೆ. ಈಗ ನೋಡಿ, 2 ಸೈಡ್ಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನ ಪ್ಯಾನಲ್ಲೇ ತೆಗೆದಿಟ್ಕೊಳ್ಳೋಣ. ಈಗ ಇನ್ನೊಂದು ಕಡಾಯಿಗೆ ನಾನು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಈಗ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬಜ್ಜಿ ಬೋಂಡ ಮಾಡ್ತೀವಲ್ಲ, ಆ ಕಡಲೆ ಹಿಟ್ಟನ್ನು. ಇದನ್ನು ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. 1 ಚಮಚದಷ್ಟು ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಚಿಟಿಕೆಯಷ್ಟು ಅರಿಶಿನ. ಇದನ್ನೆಲ್ಲ ನಾವು ಎಣ್ಣೆಯಲ್ಲೇ ಹಾಕ್ಕೊಳ್ಬೇಕು. ಎಣ್ಣೆಯಲ್ಲೇ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. 1-2 ನಿಮಿಷಗಳ ಕಾಲ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಕಡಲೆ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ, ನಮ್ಮ ಗ್ರೇವಿ ತುಂಬ ಚೆನ್ನಾಗುತ್ತೆ. ತುಂಬ ಚೆನ್ನಾಗಿ ತಿಕ್ಕಾಗಿ ಕೂಡ ಆಗುತ್ತೆ, ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಇದು. ಈಗ ನಾನು 2 ನಿಮಿಷ ಫ್ರೈ ಮಾಡಿದ್ಮೇಲೆ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ, ಆ ಮಸಾಲ ಪೇಸ್ಟ್ನ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಆ ಮಸಾಲ ಪೇಸ್ಟ್ನ ಕೂಡ ನಾವು ಅದ್ರ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀವು ಈ ಮಸಾಲ ಪೇಸ್ಟ್ ಮತ್ತು ಆ ಕಡಲೆ ಹಿಟ್ಟನ್ನೆಲ್ಲ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಲ್ಲ, ಅಷ್ಟು ರುಚಿಯಾಗಿ ನಿಮ್ಮ ಗ್ರೇವಿ ಆಗುತ್ತೆ.
ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಇದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಒಂದು 2-3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನಾವು ಫ್ರೈ ಮಾಡ್ತಾರೋ ಈ ಮಸಾಲ ಪೇಸ್ಟ್ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಗಟ್ಟಿ ಆಗಬೇಕು. ಈ ಥರ ಗಟ್ಟಿ ಆದಮೇಲೆ ನಾವೀಗ ಇದಕ್ಕೆ ಬಟಾಣಿಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನಾನು 1ರಿಂದ 1/4 ಕಪ್ಪಷ್ಟು ಬಟಾಣಿಯನ್ನು, ಫ್ರೆಶ್ ಬಟಾಣಿಯನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈ ಬಟಾಣಿಯನ್ನು ಕೂಡ ಈಗ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಈಗ ಈ ಬಟಾಣಿಯನ್ನು ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬಟಾಣಿ ಒಳಗಡೆ ಕೂಡ ಉಪ್ಪು, ಖಾರ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ. ಹಾಗಾಗಿ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ 5 ನಿಮಿಷಗಳ ಕಾಲ ಆಗಿದೆ. ನೋಡಿ ಸುತ್ತ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಅಂತ. ಈ ರೀತಿ ಎಣ್ಣೆ ಬಿಟ್ಟ ಮೇಲೆ ನಾವೀಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸರ್ ಜಾರ್ಗೆ 1 ಕಪ್ ನೀರು ಹಾಕಿ ಚೆನ್ನಾಗಿ ತೊಳೆದು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಬಟಾಣಿಯನ್ನು ಬೇಯೋದಕ್ಕೆ ನಮಗೆ ತುಂಬ ಹೊತ್ತು ಹಿಡಿಯುತ್ತೆ. ಒಂದು 10ರಿಂದ 15 ನಿಮಿಷಗಳ ಕಾಲ ಬೇಕು. ಹಾಗಾಗಿ ನಾವೀಗ ಬಟಾಣಿಯನ್ನು ಬೇಯಿಸಬೇಕು. ಲಿಡ್ನ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬಟಾಣಿ ಬೆಂದಿದ್ರೇನೆ ನಿಮ್ಮ ಗ್ರೇವಿ ಚೆನ್ನಾಗಾಗೋದು. ಈಗ ನೋಡಿ ಕಂಪ್ಲೀಟ್ 15 ನಿಮಿಷಗಳ ಕಾಲ ಆಗಿದೆ. ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ. ಈ ಮೂಮೆಂಟ್ನಲ್ಲಿ ನೀವು ಒಂದ್ಸಲ ಬಟಾಣಿಯನ್ನು ತಿಂದು ನೋಡಿ. ಬಟಾಣಿ ಚೆನ್ನಾಗಿ ಬೆಂದಿದ್ರೆ ಸರಿ, ಇಲ್ಲಾಂದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ನಾನು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ನ ಬೆಣ್ಣೆ ಸಮೇತನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಚಮಚದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ರುಚಿ ನೋಡಿ, ಕಡಿಮೆ ಇದ್ದರೆ ಉಪ್ಪನ್ನ ಹಾಕ್ಕೊಳ್ಳಿ. ಯಾಕೆಂದರೆ ನಾನು ಮಸಾಲೆ ರುಬ್ಬೋದಕ್ಕೆ ಅಷ್ಟೇ ಉಪ್ಪು ಹಾಕಿದ್ದೆ. ಈಗ ಇದನ್ನೆಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ದಮ್ಮಿಸ್ಕೊಂಡ್ರೆ ಸಾಕು. ಈಗ ನೋಡಿ 5 ನಿಮಿಷಗಳ ಕಾಲ ಆಗಿದೆ. ಎಷ್ಟು ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಟಿದೆ. ಗ್ರೇವಿ ತುಂಬಾ ರುಚಿಯಾಗಿದೆ, ತುಂಬಾ ಒಳ್ಳೆ ಸುವಾಸನೆ ಕೂಡ ಬರ್ತಾ ಇದೆ. ನೋಡಿದ್ರೇ ತಿನ್ಬೇಕಂತ ಆಸೆ ಆಗ್ತಿದೆ. ಇದನ್ನು ನೀವು ಚಪಾತಿ, ಪೂರಿ, ಕುಲ್ಚಾ, ನಾನ್ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ಬಟಾಣಿ ಸೀಸನಲ್ಲಿ ಒಂದ್ಸಲ ಈ ಪನ್ನೀರ್ ಮಸಾಲ ಗ್ರೇವಿಯನ್ನು ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಅನುಭವಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಜಿ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ 2ನೇ ಬಟಾಣಿ ರೆಸಿಪಿ ಯಾವುದಂದ್ರೆ ಆಲೂಗಡ್ಡೆ ಬಟಾಣಿ ಗ್ರೇವಿ. ಇವತ್ತು ನಾನೊಂದು ವಿಭಿನ್ನ ಶೈಲಿಯಲ್ಲಿ ಆಲೂಗಡ್ಡೆ ಬಟಾಣಿ ಗ್ರೇವಿಯನ್ನ ಸೂಪರ್ ರುಚಿಯಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬಹಳ ಸುಲಭ ಕೂಡ, ಮನೆಯಲ್ಲೇ ಇರೋ ಸಾಮಗ್ರಿಗಳು ಕೂಡ ಸಾಕು. ಬನ್ನಿ ಇದನ್ನ ಯಾವ ರೀತಿಯಾಗಿ ಯಾವೆಲ್ಲ ಸಾಮಗ್ರಿಗಳನ್ನ ಹಾಕಿ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ. ಈ ಆಲೂಗಡ್ಡೆ ಬಟಾಣಿ ಗ್ರೇವಿಯನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, 1 ಚಮಚ ಬೆಳ್ಳುಳ್ಳಿ, 1 ಚಮಚ ಶುಂಠಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮೊದಲು 1 ಚಮಚ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಬೆಳ್ಳುಳ್ಳಿ, ಅಂದರೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡಿ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಚೆನ್ನಾಗಿ ತೊಳೆದಿರೋಂಥ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಈಗ ಇವನ್ನೆಲ್ಲ ನಾವು ಸಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಳಿ. ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಮಾಡಿಟ್ಕೊಂಡಿರೋ ಮಸಾಲ ಪೇಸ್ಟ್ನ ನಾನು ತೆಗ್ದು ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. 1 ಕಪ್ಪಷ್ಟು ಅಂದರೆ 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡಿ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಬಟಾಣಿಯನ್ನು ತೊಗೊಂಡಿದ್ದೀನಿ. ಈ 1 ಕಪ್ ಬಟಾಣಿಯನ್ನು ನಾನು 2 ಸಣ್ಣ ಕಪ್ಪಲ್ಲಿ ಅರ್ಧ ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಯಾಕೆ ಈ ಥರ ಡಿವೈಡ್ ಮಾಡಿದ್ದೀನಿ ಅಂತ ಕೂಡ ಹೇಳ್ತೀನಿ. ಇವನ್ನೆಲ್ಲ ನಾವು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಈಗ ಅರ್ಧ ಕಪ್ನ ನಾನು 2 ಕಪ್ಪಲ್ಲಿ ತೊಗೊಂಡಿದ್ದೀನಲ್ಲ, ಈ ಕಪ್ ಮೊದಲಿಗೆ ಅರ್ಧ ಕಪ್ನ ನಾವು ಏನು ಮಾಡಬೇಕಂದ್ರೆ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಅರ್ಧ ಕಪ್ ಬಟಾಣಿಯನ್ನು ಏನು ಗ್ರೈಂಡ್ ಮಾಡಿರ್ತೀವಲ್ಲ ಅದನ್ನು ಕೂಡ ನಾವು ಗ್ರೇವಿಗೆ ಹಾಕ್ಕೊಳ್ತೀವಿ. ನೋಡಿ ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಥರ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ. ಇನ್ನು ಉಳಿದಿದ್ದ ಅರ್ಧ ಕಪ್ ಬಟಾಣಿ ಇದೆಯಲ್ಲ ಅದನ್ನು ನೀರಿನಲ್ಲಿ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಕೇವಲ 5 ನಿಮಿಷ ಕುದಿಸ್ಕೊಳ್ಳಿ. ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ. ಈ ಪ್ಯಾನ್ಗೆ ನಾನೀಗ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾವು ಆಗಲೇ 2 ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಈ ಥರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 3ರಿಂದ 4 ನಿಮಿಷಗಳ ಕಾಲ ಆಲೂಗಡ್ಡೆ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು.
ನೋಡಿ ಈ ಥರ ಗೋಲ್ಡನ್ ಕಲರ್ ಆದಮೇಲೆ ಈ ಆಲೂಗಡ್ಡೆಯನ್ನು ತೆಗೆದು ಒಂದು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಇಟ್ಕೊಳ್ಳೋಣ. ಈ ಥರ ಫ್ರೈ ಮಾಡಿದ ಆಲೂಗಡ್ಡೆ ಹಾಕೋದ್ರಿಂದ ಗ್ರೇವಿಯ ರುಚಿ ತುಂಬಾ ಚೆನ್ನಾಗುತ್ತೆ. ಆಲೂಗಡ್ಡೆ ತಿನ್ನೋದಕ್ಕೆ ಸಖತ್ತು ಟೇಸ್ಟ್ ಅನಿಸುತ್ತೆ. ಮತ್ತು ಅರ್ಧ ಕಪ್ಪಷ್ಟು ಬಟಾಣಿಯನ್ನು ನಾನು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥ ಬಟಾಣಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 6 ರಿಂದ 8 ನಿಮಿಷಗಳ ಕಾಲ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದರಿಂದ ಬಟಾಣಿಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಗ್ರೇವಿಯ ರುಚಿ ಅಂತೂ ಅದ್ಭುತವಾಗುತ್ತೆ. ನೋಡಿ ಈ ಥರ ಉದುರುದ್ರ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಉದುರುದ್ರ ಆದಮೇಲೆ ಒಳ್ಳೆ ಘಮ ಬರ್ತಾ ಇರುತ್ತೆ. ಆವಾಗ ತೆಗೆದು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡ್ಬಿಡೋಣ. ಈಗ ಮತ್ತೆ ಅದೇ ಪ್ಯಾನ್ಗೆ ನಾನು 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೆಣಸಿನ್ಕಾಯಿನ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಟೊಮ್ಯಾಟೋನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಈಗ ಟೊಮ್ಯಾಟೋನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಟೊಮ್ಯಾಟೊ ಕೂಡ ಪೂರ್ತಿಯಾಗಿ ಸಾಫ್ಟಾಗಿ ಆಗಿದೆ. ಈಗ 1/4 ಚಮಚದಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಅಂದರೆ 1 ಚಮಚದಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಅಂದರೆ ಚಿಟಿಕೆಯಷ್ಟು ಇಂಗನ್ನು ಕೂಡ ಹಾಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲೆ ಪುಡಿಗಳಲ್ಲಿ ಇರೋ ಹಸಿ ವಾಸನೆ ಕೂಡ ಹೋಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಮೊದಲಿಗೆ ಒಂದು ಮಸಾಲ ಪೇಸ್ಟ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಆ ಪೇಸ್ಟು ಮತ್ತು ಬಟಾಣಿ ಕಾಳನ್ನ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಆ ಪೇಸ್ಟ್ನ ಕೂಡ ಹಾಕ್ಕೊಂಡಿದ್ದೀನಿ. 2 ಪೇಸ್ಟ್ಗಳನ್ನ ಮೊದಲು ಟೊಮ್ಯಾಟೊ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ಅದನ್ನು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಹಾಗಾಗಿ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಲೋ ಫ್ಲೇಮ್ನಲ್ಲಿ ಬಿಟ್ಬಿಡೋಣ. ಈಗ 5 ನಿಮಿಷಗಳ ಕಾಲ ಆಗಿದೆ. ಎಲ್ಲ ಮಸಾಲ ಪೇಸ್ಟ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಸುತ್ತ ಎಣ್ಣೆ ಕೂಡ ಬಿಟ್ಟಿದೆ ಅಲ್ಲ. ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಹಾಕ್ಕೊಳ್ಳೋಣ. ಆಲೂಗಡ್ಡೆನ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಆ ಆಲೂಗಡ್ಡೆ ಮತ್ತು 5 ನಿಮಿಷ ನೀರಲ್ಲಿ ಕುದಿಸ್ಬಿಟ್ಟು ತೆಗೆದಿದ್ನಲ್ಲ ಆ ಬಟಾಣಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ಗ್ರೇವಿ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಬೇಕಂದರೆ 1 ಕಪ್ ನೀರು ಹಾಕ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಬೇಕಂದರೆ 2 ಕಪ್ ನೀರು ಹಾಕ್ಕೊಳ್ಳಿ. ನಾನು ಮಿಕ್ಸರ್ ಜಾರ್ನ ತೊಳೆದು 1 ಕಪ್ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೂ 1 ಕಪ್ ನೀರು ಹಾಗೆ ಹಾಕ್ಕೊಂಡಿದ್ದೀನಿ. ಟೋಟಲಾಗಿ ಹಾಕಿರೋದು 2 ಕಪ್ ಅಷ್ಟು ನೀರು. ನೀರನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲೂಗಡ್ಡೆ ಬಟಾಣಿ ಎಲ್ಲ ಗ್ರೇವಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕಲ್ಲ, ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ಳೋಣ. 10 ನಿಮಿಷಗಳ ಕಾಲ ಆದಮೇಲೆ ನೋಡಿ ಮೇಲೆ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಅಂತ. ಗ್ರೇವಿ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಈಗ ಕೊನೆಯಲ್ಲಿ ಇನ್ನೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕು. ಏನಂದರೆ ಗರಂ ಮಸಾಲ ಪೌಡ್ರ್ ಮತ್ತು ತುಪ್ಪ. ಗರಂ ಮಸಾಲ ಪೌಡ್ರ್ ಅರ್ಧ ಚಮಚ ಹಾಕೊಳ್ಳೋಣ. ಕೊನೆಯಲ್ಲಿ ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು. ಜೊತೆಗೆ 1 ಚಮಚ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಎರಡನ್ನ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಮತ್ತೆ 1 ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿ ದಮ್ಮಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಮತ್ತು ಲಿಡ್ನ ಕ್ಲೋಸ್ ಮಾಡೋಣ. 1 ನಿಮಿಷ ದಮ್ಮಿಸ್ಕೊಳ್ಳೋಣ. ಕೇವಲ 1 ನಿಮಿಷ ಸಾಕು. ಈಗ ನೋಡಿ ಆಲೂಗಡ್ಡೆ ಬಟಾಣಿ ಗ್ರೇವಿ ಹೊಸ ವಿಧಾನದಲ್ಲಿ ತಯಾರಾಗಿದೆ. ಬಹಳ ಅದ್ಭುತವಾಗಿರುತ್ತೆ, ಬಹಳ ಸೂಪರ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮನೆಯಲ್ಲಿ ಇರೋರೆಲ್ಲ ತುಂಬಾ ಇಷ್ಟಪಡ್ತಾರೆ. ಸಕ್ಕತ್ತಾಗಿರುತ್ತೆ. ಚಪಾತಿ ಜೊತೆ, ಪೂರಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಎಲ್ಲದ್ರ ಜೊತೆಗೂ ಕೂಡ ಸೂಪರ್ ಆಗಿರುತ್ತೆ. ಈ ಹೊಸ ವಿಧಾನದಲ್ಲಿ ಮಾಡಿರುವಂಥ ಆಲೂಗಡ್ಡೆ ಬಟಾಣಿ ಗ್ರೇವಿನ ನೀವು ಕೂಡ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಅನುಭವಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಈ ಸ್ಪೆಷಲ್ ಆಲೂಗಡ್ಡೆ ಬಟಾಣಿ ಗ್ರೇವಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈಗ ತೋರಿಸ್ತಾ ಇರುವಂಥ 3ನೆಯ ಬಟಾಣಿ ರೆಸಿಪಿ ಯಾವುದಂದ್ರೆ ಮಿಕ್ಸ್ಡ್ ವೆಜಿಟೇಬಲ್ ಸಾಗು. ಇವತ್ತು ನಾನು 100% ಹೋಟೆಲ್ಗಳಲ್ಲಿ ಸಿಗುವಂಥ ಸೀಕ್ರೆಟ್ ರೆಸಿಪಿ ವೆಜಿಟೇಬಲ್ ಸಾಗು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಪೂರಿ, ಪರೋಟ, ಚಪಾತಿ ಅಥವಾ ಸೆಟ್ ದೋಸೆ ಜೊತೆಗೆ ತಿನ್ಬೋದು. ಬಹಳ ರುಚಿಯಾಗಿರುತ್ತೆ. ಮಾಡೋದು ಕೂಡ ಬಹಳ ಸುಲಭ, ಕೂಡ ಬಹಳ ಹೆಲ್ದಿ ಆಗಿರುವಂಥ ಫುಡ್ ಕೂಡ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಬೇಕಂದ್ರೆ ಪೂರ್ತಿ ವಿಡಿಯೋನ ಖಂಡಿತವಾಗ್ಲೂ ನೋಡಬೇಕು. ಈ ಸೀಕ್ರೆಟ್ ರೆಸಿಪಿಯಲ್ಲಿ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಹಾಕ್ತೀನಿ. ಬಹಳ ರುಚಿಯಾಗುತ್ತೆ ಸಾಗು. ಬನ್ನಿ ವೆಜಿಟೇಬಲ್ ಸಾಗುನ ಯಾವ ರೀತಿಯಾಗಿ ಮಾಡೋದಂತ ಈ ವಿಡಿಯೋದಲ್ಲಿ ನಾವೀಗ ನೋಡ್ಕೊಳ್ಳೋಣ.
ಈ ಸಾಗುವನ್ನ ಮಾಡೋದಕ್ಕೆ ಮೊದಲು ಒಂದು ಮಿಕ್ಸರ್ ಜಾರ್ ತಗೊಳ್ಳೋಣ. ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಬೇಕು. ತೆಂಗಿನಕಾಯಿ ಕಟ್ ಮಾಡಿ ಬೇಕಾದರೂ ಹಾಕೊಳ್ಳಿ, ತುರ್ದು ಬೇಕಾದರೂ ಹಾಕೊಳ್ಳಿ. ಅರ್ಧ ಕಪ್ ಸಾಕು. 1 ಚಮಚದಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1 ಚಮಚದಷ್ಟು ಶುಂಠಿ ಕೂಡ ತಗೊಂಡಿದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು ತಗೊಂಡಿದ್ದೀನಿ. 2 ಹಸಿಮೆಣಸಿನಕಾಯಿ ಸಾಕು, ಯಾಕೆಂದರೆ ನಾನು ಅಚ್ಕಾರದ ಪುಡಿ ಹಾಕೊಳ್ಳೋಳಿದ್ದೀನಿ. 1 ಚಮಚ ಜೀರಿಗೆ, 1 ಚಮಚ ಸೋಂಪು, ಎರಡನ್ನೂ ಹಾಕೊಳ್ಳಿ, ಚೆನ್ನಾಗಿರುತ್ತೆ. 4-5 ಲವಂಗ, 1 ಸಣ್ಣ ತುಂಡು ಚಕ್ಕೆ, 1 ಏಲಕ್ಕಿ ಮತ್ತು 1/4 ಚಮಚದಷ್ಟು ಕಾಳು ಮೆಣಸನ್ನ ಕೂಡ ಹಾಕೊಳ್ಳೋಣ, ಒಳ್ಳೆ ರುಚಿ ಬರುತ್ತೆ. ಈಗ ಎಲ್ಲದ್ರ ಜೊತೆಗೆ ಒಂದು 15-20 ನಿಮಿಷಗಳ ಕಾಲ ನೆನೆಸಿಟ್ಟಿರುವಂಥ ಒಂದು 10-12 ಗೋಡಂಬಿಯನ್ನು ಕೂಡ ಹಾಕೊಂಡಿದ್ದೀನಿ, ನೀರಿನ ಸಮೇತನೇ ಹಾಕೊಳ್ಳಿ. ಮತ್ತು ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ, ಒಳ್ಳೆ ರುಚಿ ಬರುತ್ತೆ. ಈಗ ಎಲ್ಲವನ್ನ ರುಬ್ಕೊಳ್ಳೋಣ. ಒಂದ್ಸಲ ಹಾಗೆ ತರಿತರಿಯಾಗಿ ರುಬ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಒಂದ್ಸಲ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಆಗ ಸಾಗು ಕುರ್ಮಾ ಏನು ಹೇಳ್ತಿರಲ್ಲ ಅದು ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಇರಬೇಕು ನಮ್ಮ ಮಸಾಲಾ ಪೇಸ್ಟ್. ಇದನ್ನು ತೆಗೆದಿಟ್ಕೊಳ್ತೀನಿ. ಈಗ ಈ ಸಾಗು ಮಾಡೋದಕ್ಕೆ ಏನೆಲ್ಲ ತರಕಾರಿ ತೊಗೊಂಡಿದ್ದೀನಿ ಅಂದರೆ 1 ಕಪ್ನಷ್ಟು ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ, ಅರ್ಧ ಕಪ್ನಷ್ಟು ಕ್ಯಾಪ್ಸಿಕಮ್, 1 ಕಪ್ನಷ್ಟು ಬೀನ್ಸು, ಅರ್ಧ ಕಪ್ನಷ್ಟು ಆಲೂಗಡ್ಡೆ, ಅರ್ಧ ಕಪ್ನಷ್ಟು ಬಟಾಣಿ, 1 ಕಪ್ನಷ್ಟು ಎಲೆಕೋಸು ತೊಗೊಂಡಿದ್ದೀನಿ. ಮತ್ತು 1 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಟೊಮ್ಯಾಟೋನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ತರಕಾರಿಗಳು ನಿಮ್ಮ ಹತ್ರ ಯಾವುದಿದೆ ಅದನ್ನು ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬೋದು, ಇದ್ರ ಬದಲಿಗೆ ಬೇರೆದು ಹಾಕ್ಕೊಳ್ಬೋದು, ಯಾವುದಾದ್ರೂ ನಡೆಯುತ್ತೆ. ಈ ಸಾಗು ಮಾಡೋದಕ್ಕೆ ಕುಕ್ಕರ್ನೇ ತೊಗೊಳ್ಬೇಕು. ಕುಕ್ಕರಲ್ಲಿ 4-5 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಒಳ್ಳೆ ಫ್ಲೇವರ್ಗೋಸ್ಕರ ಒಂದು ಸಣ್ಣ ತುಂಡು ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಕಾಳು ಮೆಣಸು, 1 ಪಲಾವ್ ಎಲೆ ಎಲ್ಲವನ್ನ ಹಾಕೊಳ್ಳೋಣ. ಕೆಲವು ಕರ್ಬೇವು ಎಲೆಗಳನ್ನ ಕೂಡ ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಈಗ ಇದನ್ನೆಲ್ಲ ಒಂದು 30 ಸೆಕೆಂಡ್ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಗ ಆ ಎಣ್ಣೆ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಚಮಚ ಜೀರಿಗೆ ಕೂಡ ಹಾಕೊಂಡಿದ್ದೀನಿ. ಈಗ ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಯಿತು. ಈಗ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಆ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಹಾಗೆಯೇ 1/4 ಚಮಚದಷ್ಟು ಇಂಗನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿಯನ್ನು ನಾನು ಒಂದು 2-3 ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ಟೊಮ್ಯಾಟೊ ಅಂದರೆ ಅರ್ಧ ಕಪ್ನಷ್ಟು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಟೊಮ್ಯಾಟೊನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನಿಸುತ್ತಲ್ಲ, ಆ ಮೂಮೆಂಟ್ನಲ್ಲಿ ನಾವು ಎಲ್ಲ ಮಸಾಲೆ ಪುಡಿ ಹಾಕೊಳ್ಳೋಣ. ಅರಿಶಿನ ಪುಡಿ 1/4 ಚಮಚ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು 1 ಚಮಚದಷ್ಟು ಉಪ್ಪು ಹಾಕೊಂಡಿದ್ದೀನಿ. ಮತ್ತು 2 ಚಮಚದಷ್ಟು ನಾನು ಅಚ್ಕಾರದ ಪುಡಿ ಹಾಕೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಉಪ್ಪು ಮತ್ತು ಖಾರ ಎರಡನ್ನೂ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. 1 ಚಮಚ ಧನಿಯಾ ಪುಡಿ ಕೂಡ ಹಾಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಮಸಾಲೆ ಪುಡಿಗಳು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಒಂದೊಂದೇ ತರಕಾರಿ ಹಾಕೊಳ್ತಾ ಹೋಗೋಣ. 1 ಕಪ್ ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ, 1 ಕಪ್ ಬೀನ್ಸ್ನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ, 1 ಕಪ್ನಷ್ಟು ಕ್ಯಾಬೇಜ್ ಅಂದರೆ ಎಲೆಕೋಸನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ, ಅರ್ಧ ಕಪ್ನಷ್ಟು ಕ್ಯಾಪ್ಸಿಕಮ್ ಸಾಕು, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ನಷ್ಟು ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಫ್ರೋಝನ್ ಬಟಾಣಿ ಕೂಡ ಹಾಕೊಳ್ಬೋದು. ಒಂದು ಅರ್ಧ ಕಪ್ನಷ್ಟು ಅಂದರೆ ಒಂದೇ ಒಂದು ಆಲೂಗಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಇದಿಷ್ಟು ತರಕಾರಿಯಲ್ಲಿ ನಿಮಗೆ ಯಾವ್ದು ಸಿಗುತ್ತೋ ಅದು ಹಾಕೊಳ್ಳಿ. ನಿಮ್ಮ ಹತ್ರ ಇದಿಲ್ಲ ಬೇರೆದಿದೆ ಅಂದರೆ ಬೇರೆದನ್ನು ಕೂಡ ಹಾಕೊಳ್ಬೋದು. ಕೆಲವೇ ಇದೆ ಅಂದರೆ ಕೆಲವನ್ನೇ ಕೂಡ ಹಾಕೊಂಡು ನೀವು ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ತರಕಾರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತರಕಾರಿಯನ್ನು ಮೊದಲು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಅಷ್ಟು ಮಸಾಲ ಪೇಸ್ಟ್ನ ಹಾಕೊಳ್ಳೋಣ. ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಆಮೇಲೆ ನೀರು ಹಾಕೊಳ್ತೀನಿ. ಈಗ ಈ ಮಸಾಲ ಪೇಸ್ಟ್ನ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 2-3 ನಿಮಿಷಗಳ ಕಾಲ ಮಸಾಲ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಈ ಸಾಗುವಿನ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸಲ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಅದೇ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಲೀಟರ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕೊಳ್ಳೋಣ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಅದಾದಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕೊಳ್ತಾ ಇದ್ದೀನಿ. ಅದೇನಂದರೆ 1 ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಪೇಸ್ಟ್ ಥರ ಅಂದರೆ ಒಂದು ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಈ ಕಡಲೆ ಹಿಟ್ಟಿನ ಮಿಶ್ರಣವನ್ನು ನಾವು ಈ ಸಾಗು ಒಳಗಡೆ ಹಾಕೊಳ್ಬೇಕು. ಅವಾಗ ಏನಾಗುತ್ತೆ ಅಂದರೆ ತರಕಾರಿ ಒಂದು ಕಡೆ, ಮಸಾಲೆ ಒಂದು ಕಡೆ ಆಗೋದಿಲ್ಲ, ಎಲ್ಲನೂ ಒಟ್ಟಿಗೆ ಸೇರಿಕೊಳ್ಳುತ್ತೆ, ಒಂದು ಒಳ್ಳೆ ಬೈಂಡಿಂಗ್ ಬರುತ್ತೆ. ಮತ್ತು ಆ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಆಗುತ್ತೆ. ನಿಮಗೆ 100% ಹೋಟೆಲ್ನ ರುಚಿ ಸಿಗೋದಂತೂ ಖಂಡಿತ. ಕೊನೆಯಲ್ಲಿ 1 ಚಮಚ ತುಪ್ಪ ಹಾಕೊಳ್ಳಿ. ಈಗ ಕುಕ್ಕರ್ನ ಮುಚ್ಚಿ 2
2-3 ವಿಷಲ್ ಮಾಡ್ಕೊಂಡ್ಬಿಟ್ರೆ 100% ಹೋಟೆಲ್ ಸ್ಟೈಲ್ನ ವೆಜಿಟೇಬಲ್ ಸಾಗು ತಯಾರಾಗ್ಬಿಡುತ್ತೆ. ನಾನು ಕೂಡ 2 ವಿಷಲ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಓಪನ್ ಮಾಡ್ತಾ ಇದ್ದೀನಿ. ಆಹಾ, ನೋಡ್ತಾ ಇದ್ರೇ ತುಂಬ ಚೆನ್ನಾಗಿ ಅನಿಸ್ತಿದೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ನೋಡಿ, ಸಾಗುವಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ನಾವು ಹೆಚ್ಚು ತರಕಾರಿ ಹಾಕಿರೋದ್ರಿಂದ ಹೋಟೆಲ್ಗಿಂತನೂ ಬಹಳ ರುಚಿಯಾಗಿದೆ. ನೀವು ಕೂಡ ಒಂದು ವೀಕೆಂಡಲ್ಲಿ ಖಂಡಿತವಾಗ್ಲೂ ಈ ವೆಜಿಟೇಬಲ್ ಸಾಗುವನ್ನು ಟ್ರೈ ಮಾಡಿ. ಮಕ್ಕಳು ತಿನ್ನೋದಕ್ಕೂ ಕೂಡ ಹೆಲ್ದಿ ಆಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೋಟೆಲ್ನಲ್ಲೇ ರುಚಿಯಲ್ಲಿದ್ದರೆ ಯಾರಿಗೆ ಬೇಡ ಅಂತಾರೆ ಹೇಳಿ. ನೀವು ಕೂಡ ಖಂಡಿತವಾಗ್ಲೂ ಈ ವೆಜಿಟೇಬಲ್ ಸಾಗು ರೆಸಿಪಿಯನ್ನು ಟ್ರೈ ಮಾಡಬೇಕು. ಇದನ್ನು ನೀವು ಪೂರಿ ಜೊತೆಗೋ, ಚಪಾತಿ, ಪರೋಟ ಅಥವಾ ಈ ಥರ ಸೆಟ್ ದೋಸೆ ಜೊತೆ ತಿಂತಾ ಇದ್ರೆ ಎಲ್ಲವನ್ನ ಮರ್ತು ಬಿಡ್ತೀರಾ. ನೀವು ಟ್ರೈ ಮಾಡಿದ್ಮೇಲೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ಇವತ್ತಿನ ಈ ವೆಜಿಟೇಬಲ್ ಸಾಗು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ರಿಯಾ ಸಜ್ಜಿ ಚಾನಲ್ಗೆ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದ ಕೊನೆಯ 4ನೇಯ ಬಟಾಣಿ ರೆಸಿಪಿ ಯಾವುದಂದ್ರೆ ಮಶ್ರೂಮ್ ಬಟಾಣಿ ಮಸಾಲಾ ಗ್ರೇವಿ. ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಬಳಸಿ ಮಾಡುವಂಥ ಈ ಮಶ್ರೂಮ್ ಮಸಾಲವನ್ನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಬನ್ನಿ ಈಗ ಶುರು ಮಾಡೋಣ. ಎಲ್ಲದಕ್ಕಿಂತ ಮುಂಚೆ ನಾನು 200 ಗ್ರಾಮ್ನಷ್ಟು ಮಶ್ರೂಮ್ನ ತಗೊಳ್ಬೇಕು. ಮಶ್ರೂಮ್ನ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ನಾವು ಸ್ಲೈಸ್ ಮಾಡಿ ಇಟ್ಕೊಳ್ಬೇಕು. ಆಗ ನಮಗೆ ಮಶ್ರೂಮ್ ಮಸಾಲ ಮಾಡೋದಕ್ಕೆ ಸುಲಭ ಆಗುತ್ತೆ. ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಒಂದು 2 ಚಮಚದಷ್ಟು ಗೋಡಂಬಿಯನ್ನು ಬಿಸಿನೀರಲ್ಲಿ ನೆನೆಸ್ಕೊಳ್ಳೋಣ. ನೀವು ಬೇಗನೆ ನೆನೆಸ್ಕೊಳ್ಳೋದಾದ್ರೆ ತಣ್ಣೀರಲ್ಲಿ ಕೂಡ ನೆನೆಸ್ಕೊಳ್ಬೋದು. ಈಗ ನಾನು ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ. ಈ ಪ್ಯಾನ್ಗೆ ನಾನು 2 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದರಲ್ಲಿ ನಾನು 2 ಲವಂಗ, 1 ಸಣ್ಣ ತುಂಡು ಚಕ್ಕೆ ಮತ್ತು 2 ಏಲಕ್ಕಿಯನ್ನು ಹಾಕೊಳ್ತಿದ್ದೀನಿ ಒಳ್ಳೆ ಸುವಾಸನೆಗೋಸ್ಕರ. ಬೇಕಂದರೆ ಒಂದು ಸಣ್ಣ ತುಂಡು ಪಲಾವ್ ಎಲೆ ಕೂಡ ಹಾಕೊಳ್ಳೋಣ. ಇದ್ರ ಜೊತೆಗೇನೆ ನಾನು 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ನಾನು ತೆಳ್ಳಗೆ ಸ್ಲೈಸ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕೊಳ್ಳಿ. ಈಗ ಎಲ್ಲವನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು, ಹಾಗೆಯೇ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು. ಆ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಯನ್ನು ನಾನು ಆಗಲೇ ಸುಮಾರು 2 ನಿಮಿಷಗಳಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಇದರಲ್ಲಿ ನಾನು ಈಗ ತಾನೇ ಫ್ರೆಶ್ ಆಗಿ ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಚಮಚದಷ್ಟು ಹಾಕೊಳ್ತಾ ಇದ್ದೀನಿ. ಈ ಥರ ಫ್ರೆಶ್ ಆಗಿ ಜಜ್ಜಿಬಿಟ್ಟು ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಶುಂಠಿ ಬೆಳ್ಳುಳ್ಳಿಯಲ್ಲಿರೋ ಹಸಿ ವಾಸನೆ ಕೂಡ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಆಗಿರೋಂಥ ಹಸಿ ಬಟಾಣಿಯನ್ನು ಹಾಕೊಳ್ತಾ ಇದ್ದೀನಿ. ಹಸಿ ಬಟಾಣಿಯ ಸೀಸನ್ ಇಲ್ಲ ಅಂದರೆ ನೀವು ಅರ್ಧ ಕಪ್ನಷ್ಟು ಆಲೂಗಡ್ಡೆಯನ್ನು ಸಣ್ಣದಾಗಿ ಕತ್ತರಿಸಿ ಕೂಡ ಹಾಕೊಳ್ಬೋದು. ಯಾವುದೇ ತರಕಾರಿಗಳಿಲ್ಲದೆ ಕೇವಲ ಮಶ್ರೂಮ್ ಅಷ್ಟೇ ಹಾಕಿ ಕೂಡ ಮಶ್ರೂಮ್ ಮಸಾಲವನ್ನು ನೀವು ಮಾಡ್ಕೊಳ್ಬೋದು. ಈಗ ಬಟಾಣಿ ಹಾಕಿ 1 ನಿಮಿಷ ಫ್ರೈ ಮಾಡಿದ್ಮೇಲೆ ಇದರಲ್ಲಿ 1 ಟೊಮ್ಯಾಟೋನ ನಾನು ಸಣ್ಣದಾಗಿ ಕತ್ತರಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಹಾಕಿದ ತಕ್ಷಣ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊಳ್ಳೋಣ. ಅದಾದಮೇಲೆ 1/4 ಚಮಚ ಅರಿಶಿನ, 1 ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1.5 ಚಮಚದಷ್ಟು ಅಚ್ಚಖಾರದ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕೊಳ್ಳಿ, ನಡೆಯುತ್ತೆ ಹೆಚ್ಚು ಕಡಿಮೆ. ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ತಾನೆ ನಾವು ಮಸಾಲೆ ಪುಡಿಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಮಸಾಲೆ ಪುಡಿಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಈಗ ಇದು ಸ್ವಲ್ಪ ಡ್ರೈ ಆಗುತ್ತೆ ನಾವು ಫ್ರೈ ಮಾಡ್ತಾ ಮಾಡ್ತಾ. ಆಗ ಒಂದು 2-3 ಚಮಚ ಬೇಕಾದರೆ ನೀರು ಹಾಕ್ಕೊಳ್ಬೋದು. ನೀರು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬಟಾಣಿ ಬೇಯೋದಕ್ಕೆ. ಅದು ಬೇಯೋವರೆಗೂ ನಾನು ಗೋಡಂಬಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. 5 ನಿಮಿಷ ಆದಮೇಲೆ ನೋಡಿ ಆ ಟೊಮ್ಯಾಟೊ ಈರುಳ್ಳಿ ಎಲ್ಲ ಪೂರ್ತಿಯಾಗಿ ಸಾಫ್ಟ್ ಆಗಿಬಿಟ್ಟಿದೆ. ಹಾಗೆ ಬಟಾಣಿ ಕೂಡ ಚೆನ್ನಾಗಿ ಫ್ರೈ ಆಗಿ ಬೆಂದಿದೆ. ಈಗ ಇದರಲ್ಲಿ ಈಗ ತಾನೇ ಮಾಡ್ಕೊಂಡಿರುವಂಥ ಈ ಗೋಡಂಬಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಈ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ನಾನು ಆಮೇಲೆ ನೀರು ಹಾಕೊಳ್ತೀನಿ. ಈಗ ಮೊದಲು ಗೋಡಂಬಿ ಪೇಸ್ಟ್ನ ನಾನು ಚೆನ್ನಾಗಿ ಮಸಾಲ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದರಲ್ಲಿ ನಾನು ಚೆನ್ನಾಗಿ ತೊಳೆದು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಮಶ್ರೂಮ್, 200 ಗ್ರಾಮ್ ಅಷ್ಟು ಮಶ್ರೂಮ್ನ ಹಾಕೊಳ್ತಾ ಇದ್ದೀನಿ. ಮಶ್ರೂಮ್ನ ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಮಶ್ರೂಮ್ ಬೇಯೋದಕ್ಕೆ ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ. ಹಾಗಾಗಿ ಮೊದಲು ಹಾಕಿರುವಂಥ ಬಟಾಣಿ ಆಗಲಿ ಆಲೂಗಡ್ಡೆ ಆಗಲಿ ಮೊದಲು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದು ಬೆಂದ ನಂತರ ನಾವು ಮಶ್ರೂಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಮಸಾಲ ರೆಡಿ ಆಗಿಬಿಡುತ್ತೆ. ಈಗ ನಾವು ಮಸಾಲಾನೆ ಜೊತೆಗೆ ಮಶ್ರೂಮ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ
ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಳ್ಳೋಣ. ಮೊದಲು ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡಿಕೊಂಡು ನೀವು ನೀರನ್ನು ಹೆಚ್ಚು ಅಥವಾ ಕಡಿಮೆ ಹಾಕ್ಕೊಳ್ಬೋದು. ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ, ಆದರೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಂತೂ ಹಾಕೊಳ್ಳಬೇಕು. ಅಂದಾಜು ಅರ್ಧ ಕಪ್ನಷ್ಟು ನೀರು ಬೇಕಾಗುತ್ತೆ. ನಾನು ಕೂಡ ಈಗ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷಗಳ ಕಾಲ ನಾವು ಇದನ್ನ ಬೇಯೋದಕ್ಕೆ ಬಿಡಬೇಕಾಗುತ್ತೆ. 10 ನಿಮಿಷಗಳ ಕಾಲ ಆಯಿತು. ಈಗ ಮಶ್ರೂಮ್ ಮಸಾಲ ಆಲ್ಮೋಸ್ಟ್ ತಯಾರಾಗಿದೆ. ತುಂಬ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಇದನ್ನು ಚಪಾತಿ ಜೊತೆ ತಿಂತಾ ಇದ್ರೆ ಆಹಾ ಏನಂತೀರಾ. ಆದರೆ ಯಾವುದೇ ಗ್ರೇವಿ ಆಗಲಿ ಯಾವುದೇ ಪಲ್ಯ ಆಗಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕಿಲ್ಲ ಅಂದರೆ ಅದು ಪೂರ್ತಿ ಆಗೋದೇ ಇಲ್ಲ. ಹಾಗಾಗಿ ನಾನು ಒಂದು 2 ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ. ಕೊನೆಯಲ್ಲಿ 1 ಚಮಚದಷ್ಟು ಬೆಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಎಲ್ಲ ಫ್ಲೇವರ್ ಎಲ್ಲ ಬ್ಯಾಲೆನ್ಸ್ ಆಗಲಿ ಅಂತ. ಎಲ್ಲ ಮಸಾಲೆ ಪುಡಿಗಳು ಜಾಸ್ತಿ ಹಾಕಿರ್ತೀವಲ್ಲ ಈ ಮಸಾಲದಲ್ಲಿ, ಹಾಗಾಗಿ 1 ಚಮಚ ಬೆಣ್ಣೆ ಅಥವಾ 1 ಚಮಚ ತುಪ್ಪ ಹಾಕೊಳ್ಬೋದು. ಈಗ ರುಚಿಯಾಗಿರೋಂಥ ಮಶ್ರೂಮ್ ಬಟಾಣಿ ಮಸಾಲ ಗ್ರೇವಿ ತಯಾರಾಗಿದೆ. ಇದನ್ನು ನೀವು ಚಪಾತಿ, ಕುಲ್ಚಾ, ನಾನ್, ಪರೋಟ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೆಸ್ಟೋರೆಂಟ್ ಆಗಲಿ ಡಾಬಾಗಳಲ್ಲಾಗಲಿ ಇಷ್ಟು ರುಚಿಯಾಗಿರೋಂಥ ಗ್ರೇವಿ ನಿಮಗೆ ಸಿಕ್ಕೋದಿಲ್ಲ. ನೀವು ಕೂಡ ತುಂಬಾ ಸುಲಭವಾಗಿ ಈ 4 ಬಟಾಣಿ ಗ್ರೇವಿಗಳನ್ನ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ. ನಿಮ್ಗೆಲ್ಲರಿಗೂ ಇವತ್ತಿನ ಈ ಸ್ಪೆಷಲ್ ಬಟಾಣಿ ರೆಸಿಪಿಗಳು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಹಾಕಿ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.